ನೀವು ಒಂದು ಮುಖವನ್ನು ನಾವು ಮಾತ್ರ ನೋಡ್ತೇವೆ, ಇನ್ನೊಂದು ಮುಖವನ್ನು ಜ್ಞಾನಿಗಳು ತಿಳಿಸ್ತಾರೆ. ರಾಮಚಂದ್ರ ದೇವರು ಬಲಗೈಯಲ್ಲಿ ಎರಡನ್ನು ಹಿಡಿದಿದ್ದಾರೆ. ಬಲಗೈಯಲ್ಲಿ ಒಂದು ಹಿಡಿದು ನಿಮ್ಗೆ ಗೊತ್ತುಂಟು, ಬಾಣ ಹಿಡಿದಿದ್ದಾರೆ. ಜ್ಞಾನಂ ಶರಂಚ ದದತಂ. ಅದೇ ಬಲಗೈಯಲ್ಲಿ ಹೇಗೆ ಬಾಣ ಹಿಡಿದಿದ್ದಾನೋ ಹಾಗೆ ಜ್ಞಾನವನ್ನು ಹಿಡಿದಿದ್ದಾನೆ. ಜ್ಞಾನ ಮುದ್ರಾಂಕಿತನಾಗಿದ್ದಾನೆ. 10,950 ವರ್ಷದ ತನಕ ರಾಮಚಂದ್ರ ಧರ್ಮದಿಂದ ರಕ್ಷಣೆ ಮಾಡ್ತಾ ಇದ್ದದ್ದಲ್ದೇನೆ ಜ್ಞಾನ ಕೊಟ್ಟು ರಕ್ಷಣೆ ಮಾಡಿದ. ಸ್ವಾತ್ಮ ಸ್ವರೂಪ ಮಮಿತಂ ಹನುಮನ್ ಮುಖೇಶು. ಬಾಣ ಪ್ರಯೋಗ ಮಾಡಿ ದುಷ್ಟನ್ನ ಸಂಹಾರ ಮಾಡಿ ಆ ಜಗತ್ತನ್ನು ರಕ್ಷಣೆ ಮಾಡಿದಂತೆ ಜ್ಞಾನ ಪ್ರಯೋಗ ಮಾಡಿಯೂ ಕೂಡ ಅಜ್ಞಾನ ಎಂಬ ಶತ್ರುವನ್ನು ಕೊಂದು, ಹೇಗೆ ಬಾಣ ಪ್ರಯೋಗ ಮಾಡಿ ರಾಷ್ಟ್ರವನ್ನು ರಕ್ಷಣೆ ಮಾಡಬೇಕು ಹಾಗೆ ಜ್ಞಾನ ಪ್ರಯೋಗ ಮಾಡಿಯೂ ರಾಷ್ಟ್ರವನ್ನು ರಕ್ಷಣೆ ಮಾಡಬೇಕು. ಹಾಗೆ 3 ಆಚಾರ್ಯರ ಸಂಬಂಧವುಳ್ಳಂತಹ ಕರ್ನಾಟಕದಲ್ಲಿ ಇಂತಹ ಪ್ರಾಚೀನ ಒಂದು ಶಿಕ್ಷಣ ಕೇಂದ್ರ, ಇಲ್ಲಿ ಆ ಜ್ಞಾನದ ಶಿಕ್ಷಣ ಕೇಂದ್ರ ಆಗಬೇಕು, ದೊಡ್ಡ ಮಟ್ಟದಲ್ಲಿ ಆಗಬೇಕು. ರಾಮ ಜನ್ಮದ ಮುಕ್ತಿಯಾಗಿ ಬಾಲರಾಮನ ಪ್ರತಿಷ್ಠಿತವಾಗಿರ್ತಕ್ಕಂಥ ರಾಮ ಜನ್ಮ ಭೂಮಿಯಲ್ಲಿ ಬಾಲರಾಮಚಂದ್ರ ದಿವ್ಯ ಮಂದಿರದಲ್ಲಿ ವಿರಾಜಮಾನನಾಗಿ ಲೋಕಕ್ಕೆ ರಾಷ್ಟ್ರಕ್ಕೆ ಕ್ಷೇಮವನ್ನುಂಟು ಮಾಡಲಿಕ್ಕೋಸ್ಕರ ವಿರಾಜಮಾನನಾಗಿದ್ದಾನೆ. ನಮಗೆ ಅನಿಸ್ತಾ ಇದೆ ನೋಡಿ, ರಾಮದೇವರು ಸ್ವಲ್ಪ ವಿಚಾರ ಮಾಡು. ನಮಗೆಲ್ಲ ರಾಮದೇವರು ತುಂಬಾ ಪರಾಕ್ರಮಿ, ರಾಕ್ಷಸರನ್ನು ಸಂಹಾರ ಮಾಡಿದ, ದುಷ್ಟರನ್ನೆಲ್ಲ ಸಂಹಾರ ಮಾಡಿ ರಾಷ್ಟ್ರಕ್ಕೆ 11 ವರ್ಷದ ತನಕ ಆದರ್ಶವಾದ ರಾಜ್ಯವನ್ನು ಭಾರ ಮಾಡಿ ಪ್ರಜೆಗಳನ್ನೆಲ್ಲ ಸಂತೋಷಗೊಳಿಸಿದ ಅಂತ ಆ ಮುಖವನ್ನು ಪರಿಚಯ ನಮಗೆಲ್ಲರಿಗಿದೆ ಸಾಮಾನ್ಯ. ಆದರೆ ನೀವು ಒಂದು ಮುಖವನ್ನು ನಾವು ಮಾತ್ರ ನೋಡ್ತೇವೆ, ಇನ್ನೊಂದು ಮುಖವನ್ನು ಜ್ಞಾನಿಗಳು ತಿಳಿಸ್ತಾರೆ. ಏನದು? ಶ್ಯಾಮಂ ರವಿಂದಮಿತ ದೀತಿ ಕಾಂತಿಕ್ತಂ ಜ್ಞಾನಂ ಶರಂಚ ದದತಂ ಪ್ರಿಯಾ ಸಮೇತಂ ಸ್ವಾತ್ಮ ಸ್ವರೂಪ ಮಮಿತಂ ಹನುಮನ್ ಮುಖೇಶವ್ ಸಂದರಡಯಂತಂ ಸ್ಮರತ ಉರುಗಿರ್ಭಿ. ರಾಮಚಂದ್ರ ಏನು? ಆ ರಾಮಚಂದ್ರನ ಧ್ಯಾನದ ಶ್ಲೋಕದಲ್ಲಿ ಹೇಳ್ತಾರೆ, ರಾಮಚಂದ್ರ ದೇವರು ಬಲಗೈಯಲ್ಲಿ ಎರಡನ್ನು ಹಿಡಿದಿದ್ದಾರೆ. ಬಲಗೈಯಲ್ಲಿ ಒಂದು ಹಿಡಿದು ನಿಮ್ಗೆ ಗೊತ್ತುಂಟು, ಬಾಣ ಹಿಡಿದಿದ್ದಾರೆ. ಜ್ಞಾನಂ ಶರಂಚ ದದತಂ. ಅದೇ ಬಲಗೈಯಲ್ಲಿ ಹೇಗೆ ಬಾಣ ಹಿಡಿದಿದ್ದಾನೋ ಹಾಗೆ ಜ್ಞಾನವನ್ನು ಹಿಡಿದಿದ್ದಾನೆ. ಜ್ಞಾನ ಮುದ್ರಾಂಕಿತನಾಗಿದ್ದಾನೆ. ರಾಮಚಂದ್ರ ದೇವರು ನೋಡಿ ಎರಡೂ ಕೆಲಸವನ್ನು ಮಾಡಿದ್ದಾರೆ. ಬಾಣ ಪ್ರಯೋಗ ಮಾಡಿ ದುಷ್ಟ ಸಂಹಾರ ಮಾಡಿ ರಾಷ್ಟ್ರವನ್ನು ರಕ್ಷಣೆ ಮಾಡಿದ ಹಾಗೆ ಜ್ಞಾನ ಪ್ರಯೋಗವನ್ನು ಅವರು ಮಾಡಿದ್ದಾರೆ. ಅದು ಗೊತ್ತಿಲ್ಲ, ನಮಗೆ ಮುಖ ಗೊತ್ತಿಲ್ಲ. ನೋಡಿ, ರಾಮಚಂದ್ರ ದೇವರು ತಾಟಗಾದಿಗಳನ್ನು ಸಂಹಾರ ಮಾಡಿ ವಿಶ್ವಾಮಿತ್ರರ ಯಜ್ಞವನ್ನು ಸಂರಕ್ಷಣೆ ಮಾಡಿದಾಗ, ಶಿವಧನಸ್ಸನ್ನು ಮುರಿದಾಗ ಅವರಿಗೆ ಆಗಿರ್ತಕ್ಕಂಥದ್ದು 15 ವರ್ಷ ರಾಮನಿಗೆ. ಅದರ ನಂತರ ಅಯೋಧ್ಯೆಯಲ್ಲಿ ಮತ್ತೆ 12 ವರ್ಷ ಇದ್ರು ರಾಮದೇವ, 27 ವರ್ಷ ಆಯ್ತು. ಅದರ ನಂತರ ಕಾಡಿಗೆ 14 ವರ್ಷ. ಅಲ್ಲಿ ಬಾಣದ ಕೆಲಸ, ಕೈಯಲ್ಲಿ ಹಿಡಿದ ಬಾಣದಿಂದ ಎಲ್ಲ ದುಷ್ಟ ಸಂಹಾರ ಮಾಡಿ ರಾಷ್ಟ್ರಕ್ಷೇಮ ಧರ್ಮ ರಕ್ಷಣೆ ಮಾಡಿದ ರಾಮಚಂದ್ರ ಮತ್ತೆ ಎಷ್ಟು ವರ್ಷ ಇದ್ದ? 11,000 ವರ್ಷದಲ್ಲಿ ಸಾಮಾನ್ಯ 10,950 ವರ್ಷ ಏನು ಮಾಡಿದ? ಜಿಜ್ಞಾಸೆ ಬರುತ್ತೋ ಇಲ್ಲೋ? ಲೋಕಕಂಟಕನಾಗಿರ್ತಕ್ಕಂಥ ಜಂಘ ಹಸುರನ್ನು ಕೊಂದದ ಮಧ್ಯದಲ್ಲಿ ಬರುತ್ತೆ. ಅದು ದುರುದ್ದೇಶದಿಂದ ಲೋಕಕ್ಕೆ ಕ್ಷಯ, ಲೋಕ ನಾಶ ಮಾಡಬೇಕು, ಹರನ ಪದವಿಯಲ್ಲಿ ಇದ್ದು ನಾನು ಅಂತ ದುರ್ಬುದ್ಧಿಯಿಂದ ಹರನ ಪದವಿಗೆ ಬಂದ್ರೆ ಸಂಹಾರ ಮಾಡುವ ಶಕ್ತಿ ಬರುತ್ತೆ, ಸಂಹಾರ ಮಾಡಬಹುದಂತ ಸಂಹಾರದಲ್ಲೇ ಆನಂದವನ್ನು ಕಾಡ್ತಕ್ಕಂತಹ ವ್ಯಕ್ತಿ ತಪಸ್ ಮಾಡಿದಾಗ ರಾಮದೇವರು ಅವನನ್ನು ಕೊಂದದ್ದು ಕಾಣ್ತದೆ. ಮತ್ತೆ ಏನ್ ಮಾಡಿದ ಅಷ್ಟೊತ್ತರಿಗೆ ನಮ್ಗೆ ಪ್ರಶ್ನೆ ಬರುತ್ತಲ್ಲ. ಅಲ್ಲಿ ಬರ್ತಕ್ಕಂಥ ಕೆಲಸ ಅಂದ್ರೆ ಜ್ಞಾನದ ಕಾರ್ಯ. ಮತ್ತೆ 10,950 ವರ್ಷದ ತನಕ ರಾಮಚಂದ್ರ ಧರ್ಮದಿಂದ ರಕ್ಷಣೆ ಮಾಡ್ತಾ ಇದ್ದದ್ದಲ್ದೇನೆ ಜ್ಞಾನ ಕೊಟ್ಟು ರಕ್ಷಣೆ ಮಾಡಿದ. ಸ್ವಾತ್ಮ ಸ್ವರೂಪ ಮಮಿತಂ ಹನುಮನ್ ಮುಖೇಶು. ಹನುಮಂತ ಮೊದಲಾದವರಿಗೆಲ್ಲ ಆ ಜ್ಞಾನದ ರಶ್ಮಿಯನ್ನು ಚೆಲ್ತಾ ಅವರ ಹೃದಯ ಪದ್ಮವನ್ನು ವಿಕಾಸಗೊಳಿಸಿದ ಎಂಬ ಮಾತನ್ನ ಶಾಸ್ತ್ರಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆದಿಂದಾಗಿ ರಾಮದೇವರು ಬಾಣ ಪ್ರಯೋಗ ಮಾಡಿ ದುಷ್ಟರನ್ನ ಸಂಹಾರ ಮಾಡಿ ಆ ಜಗತ್ತನ್ನು ರಕ್ಷಣೆ ಮಾಡಿದಂತೆ ಜ್ಞಾನ ಪ್ರಯೋಗ ಮಾಡಿಯೂ ಕೂಡ ಅಜ್ಞಾನ ಎಂಬ ಶತ್ರುವನ್ನು ಕೊಂದು, ಶತ್ರುನಾಶೋ ತಥಾ ಅಜ್ಞಾನ ನಾಶೋ ನಾಣ್ಯ ಕಥಂಚನ. ಶತ್ರುನಾಶ ನಮಗಿಂತ ಅಜ್ಞಾನಕ್ಕಿಂತ ಶತ್ರು ದೊಡ್ಡದು ಇಲ್ವೇ ಇಲ್ಲ. ಇದರಿಂದಾಗಿ ನಮಗೆ ಆ ಅಜ್ಞಾನ ಶತ್ರುವಿನಿಂದ ನಮ್ಮನ್ನು ಈ ರಾಷ್ಟ್ರ ಸೊರಗುತ್ತಾ ಇದೆ. ಆ ಅಜ್ಞಾನ ಶತ್ರುವನ್ನ ರಾಮದೇವರು ಜ್ಞಾನ ಪ್ರಯೋಗ ಮಾಡಿ ಅಜ್ಞಾನ ಶತ್ರುವನ್ನೂ ಕೊಂದು ರಾಷ್ಟ್ರವನ್ನು ರಕ್ಷಣೆ ಮಾಡಿದರು ಎಂಬ ಈ ಮುಖವನ್ನು ನಾವು ನೋಡಬೇಕಾಗಿದೆ. ಹಾಗಾಗಿ ರಾಮದೇವರಿಗೆ ಅತ್ಯಂತ ಪ್ರಿಯವಾದದ್ದು ಹೇಗೆ ಬಾಣ ಪ್ರಯೋಗ ಮಾಡಿ ರಾಷ್ಟ್ರವನ್ನು ರಕ್ಷಣೆ ಮಾಡಬೇಕು, ಹಾಗೆ ಜ್ಞಾನ ಪ್ರಯೋಗ ಮಾಡಿಯೂ ರಾಷ್ಟ್ರವನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ಜ್ಞಾನ ಮುದ್ರಾಂಕಿತನಾಗಿ ನಿಂತಿದ್ದ ರಾಮದೇವರ ಸನ್ನಿಧಾನದಲ್ಲಿ ನನಗೆ ಅನಿಸ್ತಾ ಇದೆ ಇವತ್ತು ಪ್ರೇರಣೆ ಆದದ್ದೇನೆಂದ್ರೆ, ಅಲ್ಲಿ ಮೊದಲು ನಮ್ಮ ಈ ವಿಶ್ವಜ್ಞಾನವನ್ನ ಪ್ರಶಿಕ್ಷಣ ಕೊಡ್ತಕ್ಕಂಥ ಒಂದು ದೊಡ್ಡ ಕೇಂದ್ರ ಉತ್ತರ ಭಾರತದಲ್ಲಿ ರಾಮದೇವರ ಸನ್ನಿಧಾನದಲ್ಲಿ ಆಗ್ಬೇಕು. ಒಂದು ಉತ್ತರ ಭಾರತದಲ್ಲಿ ಆದ್ರೆ ಇನ್ನೊಂದು ಪರಿಣಾಮಕಾರಿಯಾಗಿ ಇಷ್ಟು ಸಂಗ್ರಹ ಮಾಡಿದ್ದಾರೆ ಪರಿಶ್ರಮ ಪಟ್ಟು ಅಂತ ವಿವಿಧ ಜ್ಞಾನದ ಶಿಕ್ಷಣ ಒಂದು ಕೇಂದ್ರ ಕರ್ನಾಟಕದಲ್ಲಿ ಆಗಬೇಕು ಅಂತ ನಮ್ಮ ಅಭಿಪ್ರಾಯ, ದಕ್ಷಿಣ ಭಾರತದಲ್ಲಿ. ಕಾರಣ ಏನಂದ್ರೆ 3 ಮತಾಚಾರ್ಯರ ಸಂಬಂಧವುಳ್ಳಂತಹ
ಕ್ಷೇತ್ರ ಇದು. ರಾಮಾನುಜಾಚಾರ್ಯರು ಸಂಬಂಧ ಇದೆ, ಶಂಕರಾಚಾರ್ಯರ ಸಂಬಂಧ ಇದೆ, ಆಚಾರ್ಯ ಮಧ್ವರಂತೂ ಇಲ್ಲಿ ಜನ್ಮ ವ್ಯಕ್ತಿ ಕಾರ್ಯಕ್ಷೇತ್ರ. ಹಾಗೆ 3 ಆಚಾರ್ಯರ ಸಂಬಂಧವುಳ್ಳಂತಹ ಕರ್ನಾಟಕದಲ್ಲಿ ಇಂತಹ ಪ್ರಾಚೀನ ಒಂದು ಶಿಕ್ಷಣ ಕೇಂದ್ರ ಇಲ್ಲಿ ಜ್ಞಾನದ ಶಿಕ್ಷಣ ಕೇಂದ್ರ ಆಗಬೇಕು, ದೊಡ್ಡ ಮಟ್ಟದಲ್ಲಿ ಆಗಬೇಕು. ಅದನ್ನು ಕೇಂದ್ರೀಕರಿಸಿಕೊಂಡು ಬೇರೆ ಬೇರೆ ವಲಯದಲ್ಲಿ, ಗುರುಕುಲದಲ್ಲಿ, ಬೇರೆ ಬೇರೆ ವಲಯದಲ್ಲಿ ಇಂತಹ ಒಂದು ಪ್ರಾಚೀನ ಜ್ಞಾನ ಶಿಕ್ಷಣದ ಒಂದು ಪದ್ಧತಿ ಪರಿಣಾಮಕಾರಿಯಾಗಿ ಬಂದರೆ ಇಂತಹ ಜ್ಞಾನ ಪ್ರತಿಷ್ಠೆಯಿಂದ ರಾಷ್ಟ್ರದ ಅಭ್ಯುದಯ ಪ್ರತಿಷ್ಠೆ ಆಗತ್ತೆ, ರಾಷ್ಟ್ರದ ಕ್ಷೇಮದ ಪ್ರತಿಷ್ಠೆ ಆಗತ್ತೆ. ಅವರ ಪಟ್ಟಿರ್ತಕ್ಕಂತಹ ಶ್ರಮ ಸಾರ್ಥಕವಾಗ್ತಾ ಇದೆ. ಒಂದು ಮಾತಿದೆ, ಸ್ತ್ರೀ ಬುದ್ಧಿ ಪ್ರಲಯಂಕರಿ ಅಂತ. ಎಲ್ಲ ಸ್ತ್ರೀಯರದ್ದಲ್ಲ, ಇವರು ಶೂರ್ಪಣಕೆ ಅಂತವರದ್ದು ಅಂತ ಇಟ್ಕೊಳ್ಬೇಕು. ಅದು ಪ್ರಳಯವನ್ನು ಉಂಟು, ಸರ್ವನಾಶಕರಿ ಅಂತ. ಆದರೆ ನಮ್ಮ ಇಂದುಮತಿ ಅಂತವರ ಸ್ತ್ರೀ ಬುದ್ಧಿ ರಾಷ್ಟ್ರ ಕ್ಷೇಮಂಕರಿ, ರಾಷ್ಟ್ರಕ್ಕೆ ಕ್ಷೇಮಕರವಾಗುವ ರೀತಿಯಲ್ಲಿ ಅವರ ಬುದ್ಧಿ ಇದೆ. ಅವರ ಬುದ್ಧಿಯ ಪರಿಶ್ರಮ ತುಂಬ ಸಂತೋಷವಾಗ್ತಾ ಇದೆ. ಅವರ ವಿಶೇಷವಾದಂತಹ ಅವರ ಜ್ಞಾನ ಕಾರ್ಯಕ್ಕೆ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ. ಇನ್ನಷ್ಟು ಅವರ ಆ ಸಂಗ್ರಹ ಮಾಡಿದ ಆ ಜ್ಞಾನ ವಿಶ್ವಜ್ಞಾನ ಮಧುಕೋಶ ಏನಿದೆ ಅದನ್ನು ರಚನೆ ಮಾಡಿರತಕ್ಕಂಥ ಅವರನ್ನು ಮತ್ತೆ ವಿಶ್ವಜ್ಞಾನ ಮಧುಕರಿ ಎಂಬಂತಹ ಬಿರುದಿನಿಂದ ಅವರಿಗೆ ದೇವರ ಅನುಗ್ರಹವನ್ನು, ರಾಮದೇವರ ಅನುಗ್ರಹವನ್ನು, ಜ್ಞಾನಮಂತ್ರಕ್ಕಿಂತ ನಮ್ಮ ಉಪಾಸ್ಯ ಮೂರ್ತಿಯಾದ ರಾಮದೇವರ ಅನುಗ್ರಹ ರಕ್ಷಾಕವಚ ಅವರಿಗೆ ಸರ್ವದಾ ಇರಲಿ. ಅವರ ಪರಿಶ್ರಮ ನಾವೆಲ್ಲರೂ ಅರ್ಥ ಮಾಡಿಕೊಂಡು, ವಿದ್ವಾಂಸರು, ಶಿಕ್ಷಣ ತಜ್ಞರು ಎಲ್ಲರೂ ಗಮನಿಕೊಂಡು ರಾಷ್ಟ್ರದ ಅಸ್ಮಿತಾವಹವಾದಂತಹ ಕಾರ್ಯವನ್ನು ನಾವೆಲ್ಲರೂ ಶಿಕ್ಷಣದಲ್ಲಿ ಹೊಸ ಕ್ರಾಂತಿಯನ್ನು ತರಬೇಕು. ಆ ದಿಶೆಯಲ್ಲಿ ಮತ್ತೆ ಮತ್ತೆ ಚರ್ಚೆಯಾಗಿ ಆದಷ್ಟು ಬೇಗ ಆ ಎಲ್ಲ ಗುರುಕುಲದ ಎಲ್ಲ ವಿಶ್ವವಿದ್ಯಾಲಯ, ಹೈಸ್ಕೂಲ್ ಎಲ್ಲ ಕಡೆಯಲ್ಲಿಯೂ ಕೂಡ ಈ ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ಆ ಪ್ರಾಚೀನ ಸರ್ವಜ್ಞಾನದ ಶಿಕ್ಷಣ ನೀತಿ ಜಾರಿಯಾಗಲಿ. ಇದಕ್ಕೆ ರಾಷ್ಟ್ರಕ್ಕೆ ಕ್ಷೇಮವಾಗಲಿ. ನಾವೆಲ್ಲರೂ ಇದನ್ನು ಕುತುಕೊಂಡು ಬಹಳ ಉತ್ಸಾಹದಿಂದ, ಬಹಳ ಶ್ರದ್ಧೆಯಿಂದ ಇದನ್ನು ಜಾರಿಗೆ ತಂದು ನಮ್ಮ ಋಷಿಮುನಿಗಳ ಜ್ಞಾನ ಅವರು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಮತ್ತೆ ಪರಮಾತ್ಮ ಜ್ಞಾನ ಮರೆಯಾದಾಗ ಆ ಜ್ಞಾನ ಶಿಕ್ಷಣಕ್ಕೋಸ್ಕರ ಭಗವಂತ ವ್ಯಾಸ, ಐತರೇಯ ಮತ್ತೆ ಹಯಗ್ರೀವ, ಬೇರೆ ಬೇರೆ ಕಪಿಲ ನೋಡಿ, ಜ್ಞಾನ ಮರೆಯಾದಾಗ ಮತ್ತೆ ಮತ್ತೆ ಆ ಜ್ಞಾನದ ಪುನರುತ್ಥಾನಕ್ಕೋಸ್ಕರ ಭಗವಂತನ ಅವತಾರ ಆಗಿದೆ, ನಾವಿನ್ನು ಕಾಣ್ತೇವೆ. ಹಾಗೆ ನಮ್ಮ ಈ ಜ್ಞಾನದ ಪುನರುತ್ಥಾನಕ್ಕೋಸ್ಕರ ಮತ್ತೆ ಮತ್ತೆ ನಾವೆಲ್ಲರೂ ಕೂಡ ಭಗವಂತನಂತೆ ಶ್ರಮ ವಹಿಸಬೇಕು. ಇದರಿಂದ ರಾಷ್ಟ್ರ ಕಲ್ಯಾಣ ಆಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂತಹ ಗುಜರಾತ್ ಪುನರುತ್ಥಾನ ವಿದ್ಯಾಪೀಠ, ಹಾಗೆ ಪೂರ್ಣಪ್ರಮತಿ ಕಲಿಕಾ ಕೇಂದ್ರ, ಹಾಗೆ ವಿದ್ಯಾಕ್ಷೇತ್ರ ಗುರುಕುಲ, ಈ 3 ಸಂಸ್ಥೆಗಳು ಒಟ್ಟು ಸೇರಿ ಇಂತಹ ಒಂದು ಅವರ ಮಾಡಿದ ಕೆಲಸವನ್ನು ವ್ಯಕ್ತಪಡಿಸ್ತಾ ಶಿಕ್ಷಣ ಅದಕ್ಕೆ ಸಂಬಂಧಪಟ್ಟಂತಹ ವಿದ್ವತ್ ಸಮ್ಮೇಳನ ನಡೀತಾ ಇದೆ. ಇಂತಹ ಒಂದು ಕಾರ್ಯಕ್ರಮ, ಉಪಯುಕ್ತವಾದ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರ್ತಕ್ಕಂಥ 3 ಸಂಸ್ಥೆಯನ್ನು ಕೂಡ ಅಭಿನಂದಿಸಿ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲ ವಿದ್ವಾಂಸರು, ಶಿಕ್ಷಣ ತಜ್ಞರು, ನಾಗರಿಕರು ಎಲ್ಲರೂ ನೀವು ಸೇರಿದ್ದೀರಿ. ಇಂತಹ ಒಂದು ಒಳ್ಳೆ ಶಿಕ್ಷಣ ನೀತಿ ಜಾರಿಗೆ ಬರುವಂತೆ ನಾವೆಲ್ಲರೂ ಕೂಡ ಶ್ರಮ ವಹಿಸುವ. ಈ ದಿಶೆಯಲ್ಲಿ ನೀವೆಲ್ಲರೂ ಕಾರ್ಯತತ್ಪರರಾಗಿ ರಾಷ್ಟ್ರದ ಹಿತವನ್ನ, ರಾಷ್ಟ್ರದ ಕ್ಷೇಮವನ್ನು ಉಳಿಸುವಲ್ಲಿ ಪಾತ್ರ ವಹಿಸಬೇಕು ಅಂತ ಹೇಳ್ತಾ ನಮ್ಮ ಮಾತನ್ನು ಕೃಷ್ಣಾರ್ಪಣೆ.